ಬೆಂಗಳೂರು ಅಂದಾಕ್ಷಣ ತಟ್ಟಂತ ನೆನಪಾಗೋದೇ ಇಲ್ಲಿನ ಟ್ರಾಫಿಕ್. ಅದರಲ್ಲೂ ಪೀಕ್ ಅವರ್ನಲ್ಲಿ ಕೆಲಸಕ್ಕೆ ಸ್ಕೂಲ್ ಕಾಲೇಜಿಗೆ ಹೋಗೋರ ಪಾಡು ಕೇಳೋದೇ ಬೇಡ. ಅಂದಾಗೆ ಈ ಜಂಜಾಟದಿಂದ ಸುಸ್ತಾಗಿರೋ IT ಉದ್ಯೋಗಿಗಳಿಗೆ ಶೀಘ್ರವೇ ಒಂದು ಗುಡ್ ನ್ಯೂಸ್ ಸಿಗೋ ಚಾನ್ಸಸ್ ಇದೆ. ಅದೇನಂತೀರಾ? ಹೇಳ್ತೀವಿ ನೋಡಿ. ಶೀಘ್ರದಲ್ಲೇ IT ವಲಯಕ್ಕೆ ಸಿಗುತ್ತಾ ಗುಡ್ ನ್ಯೂಸ್. ಶಾಶ್ವತ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಹೊಸ ಡಿಮ್ಯಾಂಡ್. ಸರ್ಕಾರಕ್ಕೆ ಹೊಸ ಬೇಡಿಕೆ ಇಟ್ಟ ORR ಅಸೋಸಿಯೇಷನ್. ದಿನದಿಂದ ದಿನಕ್ಕೆ ಬೆಂಗಳೂರು ಬೆಳೀತಿದೆ. ಬ್ರ್ಯಾಂಡ್ ಬೆಂಗಳೂರಿನ ಡ್ರೀಮ್ಗೆ ಹತ್ತಿರವಾಗ್ತಿದೆ. ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಸಿಲಿಕಾನ್ ಸಿಟಿಯಲ್ಲಿ ದೊಡ್ಡ ಸಮಸ್ಯೆನೇ ಟ್ರಾಫಿಕ್ ಸಮಸ್ಯೆ. ಹೊರಭಾಗದಲ್ಲಿನ ಟ್ರಾಫಿಕ್ ಸಮಸ್ಯೆ ನೆನೆಸಿಕೊಂಡ್ರೆ ಬೆಂಗಳೂರು ಸಹವಾಸವೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಬೇಸರ ಮೂಡುತ್ತೆ. IT ಕಂಪನಿಗಳೇ ಹೆಚ್ಚಿರೋ ಪ್ರದೇಶವಾದದ್ದರಿಂದ ದಿನದಿಂದ 24 ಗಂಟೆಗಳು ವಾಹನಗಳಿಂದ ರಸ್ತೆಗಳು ತುಂಬಿ ತುಳುಕಾಡುತ್ತವೆ. ಇಲ್ಲಿನ ಸಮಸ್ಯೆಗೆ ಮುಕ್ತಿ ಕಾಣಿಸಿ ಅಂತ IT ಉದ್ಯೋಗಿಗಳು ಎಷ್ಟು ಮನವಿ ಮಾಡಿದ್ರೂ ಸರ್ಕಾರ BBMP ಮಾತ್ರ ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ. ಇದರಿಂದ ಬೇಸತ್ತ IT ಉದ್ಯೋಗಿಗಳು ಸರ್ಕಾರದ ಮುಂದೆ ಒಂದಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದಾರೆ. ORRನಲ್ಲಿ ನಡೆಯುತ್ತಿರೋ ಕಾಮಗಾರಿಗಳನ್ನ ಬೇಗ ಪೂರ್ಣಗೊಳಿಸಿ, ಪ್ರಮುಖ ಜಂಕ್ಷನ್ಗಳಲ್ಲಿ ನಿರ್ದಿಷ್ಟ ಬಸ್ ನಿಲ್ದಾಣ ಸ್ಥಾಪಿಸಿ, ORR ಪ್ರದೇಶಗಳಿಗೆ BMTC ಬಸ್ಗಳ ಸೇವೆ ವಿಸ್ತರಿಸಿ, IT ಉದ್ಯೋಗಿಗಳಿಗಾಗಿ ಹೆಚ್ಚು AC BMTC ಬಸ್ಗಳನ್ನ ಪರಿಚಯಿಸಿ, ಟೆಕ್ ಪಾರ್ಕ್ ಒಳಗೆ BMTC ಶಟಲ್ ಬಸ್ ಸೇವೆಗೆ ಆದ್ಯತೆ ನೀಡಿ, ಸಂಚಾರದ ಮಾದರಿ ತಿಳಿಯಲು ಹೊಸ ಕ್ಯಾಮೆರಾಗಳನ್ನ ಅಳವಡಿಸಿ, ಕಾರ್ ಪುಲ್ಲಿಂಗ್ ಅವಕಾಶ ಕೊಡಿ, ಹೆಚ್ಚಿನ ಟ್ರಾಫಿಕ್ ಮಾರ್ಷಲ್ಗಳನ್ನ ನಿಯೋಜಿಸಿ, ಪಾರ್ಕಿಂಗ್ ನಿಷೇಧ ನಿಯಮ ಕಟ್ಟುನಿಟ್ಟಾಗಿ ಪಾಲಿಸಿ, ಟೆಕ್ ಪಾರ್ಕ್ ಕ್ಯಾಂಪಸ್ಗಳಲ್ಲಿ ಅಕ್ರಮ ಪಾರ್ಕಿಂಗ್ ತೆರವುಗೊಳಿಸಿ, ಪೀಕ್ ಅವರ್ನಲ್ಲಿ ORRನಲ್ಲಿ ಭಾರಿ ವಾಹನ ಸಂಚಾರ ನಿಷೇಧಿಸಿ. ಇದೆಲ್ಲದರ ಜೊತೆಗೆ ಇನ್ಸೈಡ್ ಮಾಹಿತಿ ಪ್ರಕಾರ ORR ಅಸೋಸಿಯೇಷನ್ ವಾರದಲ್ಲಿ 2 ದಿನ IT ಎಂಪ್ಲಾಯೀಸ್ಗೆ ವರ್ಕ್ ಫ್ರಮ್ ಹೋಮ್ಗೆ ಅವಕಾಶ ನೀಡುವಂತೆ ಮನವಿ ಮಾಡೋಕೆ ರೆಡಿಯಾಗಿದ್ದಾರಂತೆ. ಆದರೆ ಇನ್ನು ಅಫಿಷಿಯಲ್ ಆಗಿ ಈ ವಿಚಾರವನ್ನ ಯಾರೂ ಹೇಳಿಲ್ಲ. ಒಟ್ನಲ್ಲಿ BBMP ಸರ್ಕಾರವನ್ನ ನಂಬಿಕೊಂಡ್ರೆ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗಲ್ಲ ಅನ್ನೋದನ್ನ ಅರಿತ ಔಟ್ ರಿಂಗ್ ರೋಡ್ ಅಸೋಸಿಯೇಷನ್ ಇದೀಗ ತಾವೇ ಸಮಸ್ಯೆಗೆ ಮುಕ್ತಿ ಕಾಣಿಸೋಕೆ ಹೊರಟಿದ್ದಾರೆ. ಆದರೆ ಇವರ ಮನವಿಗೆ ಯಾವ ರೀತಿ ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸುತ್ತಾರೆ ಅನ್ನೋದು ಕುತೂಹಲ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.